यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಿಜಯ ಅಂದ್ರೆ ಬಹಳ ಖುಷಿ ನಮ್ಗೆ. ನೋಡಿ, ಅವರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ತಾಯ್ಗಂಡ್ರು ಈ ದೇಶನಾಗ ಅದಾರ. ನೋಡ್ಲಕತ್ತಿರಿ, ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ನೀವು ಹೆಂಗೆ ಸ್ಟೇಟ್ಮೆಂಟ್ ಕೊಡಕತ್ತಾರ. ಇಂಥ ತಾಯ್ಗಂಡ್ರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒಳಗಾಗ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದಕ್ಕೆ నేను ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದೇ ಪಾರ್ಟಿ. ಕಾಂಗ್ರೆಸ್ನಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೆ ಮುಸಲ್ರ ಸಲ ಆಗ್ಯದ. ಪಾಕಿಸ್ತಾನ ಒಡೆದು ಕೊಟ್ಟಿದ್ದೆ ಯಾಕೆ? ನೆಹರೂನ ಪ್ರಧಾನಮಂತ್ರಿ ಮಾಡಕ್ಕೆ ಗಾಂಧಿ ಮಾಡಿದ ತಪ್ಪು. ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮ್ರು ಯಾರು ಹೋಗ್ಬೇಡ ಅಂತ ಹೇಳಿದ್ದು. ಅಂಬೇಡ್ಕರ್ ಅವಾಗ ಹೇಳಿದ್ರು 42ರಲ್ಲಿ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು? ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಎಲ್ಲಿ ಹೋಗ್ಬೇಕು? ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಂ ಇರ್ತಾರೋ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿಯವರು ಇರೋವ್ರೆ. ಹಾಳು ಮಾಡೋ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅಂಬೇಡ್ಕರ್ ಅವ್ರ ಮಾತು ಅವಾಗ ಗಾಂಧಿ ಕೇಳಿಲ್ಲ, ನೆಹರು ಕೇಳಿಲ್ಲ. ನೆಹರೂಂದು ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು. ಕಾಶ್ಮೀರಕ್ಕೆ 370 ಯಾಕೆ ಕೊಟ್ರಪ್ಪ? ಎಲ್ಲ ಈ ದೇಶವನ್ನು ಇವತ್ತೇನು ಇವ್ರ ಪೂರ್ವ ಭಾವನೆ ದೇಶದಲ್ಲಿದೆ. ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ ನೋಡ್ರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಇವತ್ತು ಎಲ್ಲಿ ಅದ ನಮ್ಮ ಕುರು ಸಮಾಜದ ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ನಂಬರ್ ಬರಬೇಕು. ಅವರು ಲಿಂಗಾಯತರು ವೀರಶೈವ ಅವರು ಹೊಡೆದ್ರು. ಇಡೀ ಹಿಂದೂ ಸಮಾಜ ಹೊಡೆದು ಅವರಿಗೆ 4% ಗುತ್ತಿಗೆ ಆಧಾರ ಮೀಸಲಾತಿ. ಅವ್ರು 3 ಕಡೆ ಮೀಸಲಾತಿ ತಗೋತಾರೆ. ಒಂದು 2A, ಒಂದು 2B, ಒಂದು ಮೈನಾರಿಟಿ 10% ತಗೋತಾರೆ. ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ. ಯಾರು 5% ತಳಗಿದ್ದಾರೆ ಅವರು ಅಲ್ಪಸಂಖ್ಯಾತರು. ನೀವು 10-12%ನವ್ರಿಗೆ ಎಲ್ಲನೂ ಲಾಭ ಕೊಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಐತಿ. ಸುಪ್ರೀಂ ಕೋರ್ಟ್ನಾಗ ನಡೆದದ. ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲುವಾಗಿ. ನಾನು ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರ ಬಾತ್ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ ಅದ್ರ ಪ್ರಕಾರ 5% ಒಳಗಿರೋರಿಗೆ ಇದು ಮೀಸಲಾತಿ ಸಿಗಬೇಕು. ಯಾಕಂದ್ರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಂಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಜನ ವಜ್ರೇ ಆಜಮ್ ಆಗಲಿ ಅಲ್ಲಿ ಇಲ್ಲಿ ಹಾಕೋತಾರೆ ಕರ್ನಾಟಕದಲ್ಲಿ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಾಕ್ಲಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ? ಹಿಂದೂಗಳ ರಕ್ಷಣೆ ಎಲ್ಲೈತಿ? ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ. ಹಾವೇರಿಯಲ್ಲಿ ಒಬ್ಬ ದಲಿತ ಹೆಣ್ಮಕ್ಳು ಅತ್ಯಾಚಾರ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಇಲ್ಲಿದ್ದು ಬಿಡ್ತಾರ, ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸತ್ತೆ. ನೆಹರೂನ್ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ. ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗ ಬಂದಿವತ್ತು ಅದಾರ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗೆ ಇಲ್ಲ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಎದಕ್ಕೆ ಲಾಡ್ ಮಾತಾಡಕತ್ತ ಗುರ್ತೈತೆ ನಿಮ್ಗೆ?
ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದು ಹಿಡಿತದ ಅಂತ ಹೇಳಿ. ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ? ಹಿಂದೂಗಳ ವಿರುದ್ಧ ಮಾತಾಡಿದ್ರೆ. ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ? ನರೇಂದ್ರ ಮೋದಿಗೆ ಬೈದ್ರೆ, ಅಮಿತ್ ಶಾ ಅವ್ರಿಗೆ ಬೈದ್ರೆ. ದುರ್ದೈವಿ ಹೋದ ಸಲನೇ ಸೋಲ್ತಿತ್ತು. ನಮ್ದು ಬಿಜೆಪಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ, ನಾಡಿನ ಜೋಡ ಅದಾರ. ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾಗ ಮಗಲೇಲಿ ನಿಂತಿದ್ರು ಕೇಳಿಸ್ತಾರ. ತಿಮ್ಮಾಪುರ್ಗೆ ಏನ್ ಸಂಬಂಧ, ಖರ್ಗೆಗೆ ಏನ್ ಸಂಬಂಧ? ನಿಜವಾಗಿನೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋಂಥದ್ದನ್ನ ಈ ದೇಶದಲ್ಲಿ ನಡೆದ್ರೆ ಒಬ್ಬನು ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಏನು ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಂಗ್ರೆಸ್ ಅಂದ್ರೆ ಒಂದು ಉರಿತಿರೋ ಮನೆ, ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂಬೇಡ್ಕರ್ ಹೇಳ್ಯಾರ. ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ವಯಸ್ಸು ಕೂಡ ಬಿರಿಯಾನಿ ತಿಂತಾರೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರ, ಇದು ಸರ್ವಪಕ್ಷ ಸಭೆ ಕರೆದ್ರು ಬಿಹಾರಕ್ಕೆ ಯಾಕೆ ಹೋದ್ರು PM ಅಂತ? ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರಬೇಕಂತ ಎಲ್ಲಿ ಐತ್ರಿ? ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರೋದಾರ, ಸ್ಪೀಕರ್ ಇರ್ತಾರೆ, ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ. ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ, ಎಲ್ಲೋ ಹೋಗಿದ್ದಲ್ರಿ ಅವ. ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ? ರಾಹುಲ್ ಗಾಂಧಿ ಏನದಾರ ಅವ್ರ ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದಲ್ಲ. ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ? ಅಟೆಂಡೆಂಟ್ ಯಾಕೆ ಆಗಲಿಲ್ಲ? ಶನಿವಾರ ತೆಗೆದಾಗ ದೊಡ್ಡ ಹೋರಾಟಗಳಾಗಿವೆ ರಾಜ್ಯಾದ್ಯಂತ. ಈಗ ಮಂಗಲಸೂತ್ರ ರೈಲ್ವೆ ಎಕ್ಸಾಮ್ ನ ಮಂಗಲಸೂತ್ರ ನೋಡ್ರಿ, ಯಾರೇ ಮಾಡಿದ್ರು ನಾವೇನು ಅದನ್ನ ಸಮರ್ಥನೆ ಮಾಡ್ಕೋದಿಲ್ಲ. ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನ ಮಾಡಿದ್ರು ತಪ್ಪೇ, ಕರ್ನಾಟಕದವ್ರು ಮಾಡಿದ್ರು ತಪ್ಪೇ. ನಾನು ಸಮರ್ಥನೆ ಮಾಡ್ಕೊಳಕ ನಾನೀಗ ಯಾವ ಪಾರ್ಟಿ ಒಳಗಿಲ್ಲ. ನಾನು ನ್ಯೂಟ್ರಲ್ ಪಾರ್ಟಿ, ಹಿಂದೂ ಪಾರ್ಟಿ ನಂದು. ಅದಕ್ಕೆ ಹಿಂಗಾಗಿ ನಾನದು ಮಂಗಲಸೂತ್ರಕ್ಕೆ ಕೈ ಹಾಕ್ಯಾರಂದ್ರೆ ಇದು ತಪ್ಪೇ. ಅವು ಯಾರು ಅಧಿಕಾರಿಗಳು ಇದಾರೆ, ಹೆಂಗೆ ಈಗ ಶನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದು ಎಲ್ಲ ತೆಗೆದ್ರಲ್ಲ, ಹಂಗೆ ಅವ್ರನ್ನ ಯಾರು ಇದು ಮಾಡ್ಯಾರ ವಜಾ ಮಾಡ್ರಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।